ಕ್ಯಾರಮೆಲ್ ಬ್ರೆಡ್ ಪುಡಿಂಗ್ ಕೇಕ್ ಮಾಡುವ ವಿಧಾನ. ಬೇಕಾಗುವ ಸಾಮಗ್ರಿ: ಹಾಲು, ಕೇಸರು, ಬ್ರೆಡ್, ಕಸ್ಟರ್ಡ್ ಪೌಡರು ಮತ್ತು ಶುಗರು. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸಕ್ಕರೆನ ಬಿಸಿ ಮಾಡಬೇಕು. ನೀರದ್ದೇನು ಹಾಕಂಗಿಲ್ಲ ಅದಕ್ಕೆ. ಅದೊಂಥರ ಈ ಥರ ಕಲರ್ ಗೋಲ್ಡನ್ ಕಲರ್ ಬರೋವರೆಗೂ. ಜಾಸ್ತಿನೂ ಮಾಡಬಾರ್ದು, ಜಾಸ್ತಿ ಮಾಡಿದರೆ ಕಹಿ ಆಗುತ್ತೆ. ಆಮೇಲೆ ಬೇರೆ ಪಾತ್ರೆಯಲ್ಲಿ ಹಾಲು ಇಟ್ಕೊಂಡು ಚೆನ್ನಾಗಿ ಕುದಿ ಬರುವವರೆಗೂ ಒಂದೆರಡು ಸತಿ ಉಕ್ಕು ಬರಬೇಕದು. ಉಕ್ಕು ಬಂದ ತಕ್ಷಣ ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಲಿಗೆ ಮಿಕ್ಸ್ ಮಾಡಬೇಕು. ಅದು ಹಾಕಿದ ತಕ್ಷಣ ಒಂದು ಸ್ವಲ್ಪ ಕುದಿಯುತ್ತೆ. ಕುದ್ದು ಹಾಲು ಸ್ವಲ್ಪ ಗಟ್ಟಿ ಬರುತ್ತೆ. ಆಮೇಲೆ ಬ್ರೆಡ್ ಪೌಡರ್ ಮಾಡಿಬಿಟ್ಟು ಮತ್ತು ಸಕ್ಕರೆ ಹಾಕಬೇಕು. ಹಾಲಿಗೆ ಸಕ್ಕರೆ ಮತ್ತು ಕೇಸರಿ ಹಾಕಬೇಕು. ಆಮೇಲೆ ಬ್ರೆಡ್ ಪೌಡ್ರ್ ಮಾಡಿರ್ತೀವಲ್ವ ಅದು ಹಾಕಬೇಕು. ಅದಕ್ಕೆ ಹಾಕಿಬಿಟ್ಟು ಗಂಟು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಕೇಕು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿದೆ. ಭಯ ಆಗಿಬಿಟ್ಟಿತ್ತು ಹೆಂಗೆ ಬರುತ್ತೋ ಅಂತೇಳಿ. ತುಂಬ ಚೆನ್ನಾಗಿ ಬಂದಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಸ್ವಲ್ಪ ಕುದಿ ಬಂದ ತಕ್ಷಣ ಸ್ವಲ್ಪ ಗಟ್ಟಿ ಆಗುತ್ತೆ, ಅದು ಥಿಕ್ನೆಸ್ ಬರುತ್ತೆ. ಈ ಥರ ಬಂದ ತಕ್ಷಣ ಅದನ್ನ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದು ಪಾತ್ರೆಯಲ್ಲಿ ನಾವು ಸಕ್ಕರೆ ಬಿಸಿ ಮಾಡಿ ಇಟ್ಟಿರ್ತೀವಲ್ವ ಅದಕ್ಕೆ ಹಾಕಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿಬಿಟ್ಟು ಒಂದು 30 ಮಿನಿಟ್ಸ್ ಸ್ಟೀಮ್ ಮಾಡಬೇಕು. ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಸ್ಟೀಮ್ ಮಾಡಬೇಕು. ಇದಕ್ಕೆ ನೋಡಿ ಫ್ರೆಂಡ್ಸ್, ಎಗ್ ಹಾಕಿಲ್ಲ ನಾನು, ಓವನ್ ಯೂಸ್ ಮಾಡಿಲ್ಲ. ಓನ್ಲಿ ಸಿಂಪಲ್ ಮೆಥಡಲ್ಲಿ ಮಾಡಿರೋದು ಇದನ್ನು. ತುಂಬ ಚೆನ್ನಾಗಿ ಬಂದಿದೆ. ಅದು 1/2 ಅವರ್ ಆದ ತಕ್ಷಣ ತೆಗೆದುಬಿಟ್ಟು 1-2 ಅವರ್ ಫ್ರಿಜ್ಜರಲ್ಲಿ ಇಡಬೇಕು. ಇದನ್ನು ಫ್ರಿಜ್ಜಲ್ಲಿ ಇಟ್ಟರು ನೋಡುತ್ತೆ, ಆಮೇಲೆ ಐಸ್ ಬಾಕ್ಸಲ್ಲಿ ಇಟ್ಟರು ನಡೆಯುತ್ತೆ. ಆಮೇಲೆ ನೋಡಿ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಬಂದಿದೆ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಗಿಬಿಟ್ಟಿದೆ ಫ್ರೆಂಡ್ಸ್.